ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಮಾರ್ಚ್-ಏಪ್ರಿಲ್ 2025ರ SSLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಅಂದರೆ ನಿಮ್ಮ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಇದು ಪರೀಕ್ಷೆ 1ರ ಫೈನಲ್ ಟೈಮ್ ಟೇಬಲ್. ಸೊ ಆಲ್ಮೋಸ್ಟ್ ನಿಮ್ಮ ತಾತ್ಕಾಲಿಕ ವೇಳಾಪಟ್ಟಿಯ ಸಿಮಿಲರ್ ಇದೆ, ಸ್ವಲ್ಪ ಬದಲಾವಣೆಗಳಾಗಿದೆ ಮಕ್ಕಳ. ಹಾಗಾಗಿ ಈ ಒಂದು ಟೈಮ್ ಟೇಬಲನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಮಕ್ಕಳ 21ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಅಂದರೆ ಶುಕ್ರವಾರ ನಿಮ್ಮ ಪ್ರಥಮ ಭಾಷೆ ಕನ್ನಡ ಎಕ್ಸಾಮಿಂದ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ ಇದನ್ನು ತೆಗೆದುಕೊಂಡಿದ್ರೆ ಅವರಿಗೆ ಶುಕ್ರವಾರ ಮಾರ್ಚ್ 21ಕ್ಕೆ ಬೆಳಗ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮಕ್ಕಳ. ಸೊ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಗಂಟೆ 1:15 ತನಕ ನಿಮಗೆ ಎಕ್ಸಾಮ್ ನಡೆಯುತ್ತೆ. 3 ಗಂಟೆ 15 ನಿಮಿಷ ಇರುತ್ತೆ. ಒಟ್ಟು 100 ಅಂಕಗಳಿಗೆ ನೀವು ಪ್ರಥಮ ಭಾಷೆ ಯಾರೆಲ್ಲ ಪ್ರಥಮ ಭಾಷೆ ಕನ್ನಡ ತೆಗೆದುಕೊಂಡಿದ್ದೀರಾ ನಿಮಗೆ 100 ಅಂಕಗಳಿಗೆ ಎಕ್ಸಾಮ್ಸ್ ನಡೀತಾ ಹೋಗುತ್ತೆ ಮಕ್ಕಳ. ಸೊ ಸರಿಯಾಗಿ ಗಮನವನ್ನು ಇಟ್ಕೊಳ್ಳಿ. 15 ನಿಮಿಷಗಳ ಕಾಲ ಪ್ರಶ್ನೆ ಪತ್ರಿಕೆ ಓದಲಿಕ್ಕಿರುತ್ತೆ. ತದನಂತರ ನೀವು ಎಕ್ಸಾಮನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ನಿಮಗೆ 22ಕ್ಕೆ ಮತ್ತು 23ಕ್ಕೆ ಯಾವುದೇ ರೀತಿಯ ಎಕ್ಸಾಮ್ಸ್ ಇರೋದಿಲ್ಲ ಮಕ್ಕಳ, ರಜೆ ಇರುತ್ತೆ. ನೆಕ್ಸ್ಟ್ ನಿಮಗೆ ಬರುವಂತಹದ್ದು 24 ಮಾರ್ಚ್ 3 ಸೋಮವಾರ ಕೋರ್ ಸಬ್ಜೆಕ್ಟ್ ಗಣಿತ ಮತ್ತು ಸಮಾಜಶಾಸ್ತ್ರ ಯಾರು ಇದನ್ನು ತೆಗೆದುಕೊಂಡಿದ್ದೀರಾ ಅವರಿಗೆ ಅವತ್ತು ಎಕ್ಸಾಮ್ಸ್ ನಡೆಯುತ್ತೆ ಮಕ್ಕಳ. ಹಾಗಾಗಿ ಗಣಿತಕ್ಕೆ ಒಟ್ಟಾರೆ ನಿಮಗೆ 2 ದಿನಗಳ ಕಾಲ ಮತ್ತು ಶುಕ್ರವಾರ ಅರ್ಧ ದಿನ ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಟೈಮ್ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಎಕ್ಸಾಮ್ ನಡೆಯುತ್ತೆ ಮಕ್ಕಳ. ತದನಂತರ ನಿಮಗೆ ಮಂಗಳವಾರ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ. 26ನೇ ತಾರೀಕು ಮಾರ್ಚ್ 26ಕ್ಕೆ ನಿಮಗೆ ದ್ವಿತೀಯ ಭಾಷೆ ಇಂಗ್ಲಿಷ್ ಮತ್ತು ಕನ್ನಡ ಯಾರು ಈ ವಿಷಯಗಳನ್ನು ದ್ವಿತೀಯ ಭಾಷೆಯಾಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಅಂದು ಎಕ್ಸಾಮ್ಸ್ ನಡೆಯುತ್ತೆ ಮಕ್ಕಳ. ಸೊ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ತನಕ ಇದು 2:15 ಗಂಟೆ ಎಕ್ಸಾಮ್ ನಡೆಯುವಂಥದ್ದು. 15 ನಿಮಿಷಗಳ ಕಾಲ ನೀವು ಎಕ್ಸಾಮ್ಗೆ ಕ್ವಶನ್ ಪೇಪರನ್ನು ಓದ್ಕೊಳ್ತಾ ಹೋಗ್ತೀರಾ. ತದನಂತರ ನೀವು 27 ಮತ್ತು 28 ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. 29ಕ್ಕೆ ಸೊ 2 ದಿನ ನೀವು ಸಮಾಜ ವಿಜ್ಞಾನ ವಿಷಯಕ್ಕೆ ಪ್ರಿಪೇರ್ ಆಗಲಿಕ್ಕೆ ಸಮಯ ಇರುತ್ತೆ ಮಕ್ಕಳ. ಸೊ ವಿಷಯದ ಸಂಕೇತ 85 ಆಗಿರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಗಂಟೆವರೆಗೂ ಇಲ್ಲೂ ಸಹ ಎಕ್ಸಾಮ್ ಟೈಮ್ ಟೇಬಲ್ ಸೇಮ್ ಇರುತ್ತೆ, ಟೈಮಿಂಗ್ ಸೇಮ್ ಇರುತ್ತೆ. ಭಾನುವಾರ ರಜಾ ದಿನ ಮತ್ತು ರಂಜಾನ್ ಪ್ರಯುಕ್ತ ನಿಮಗೆ ಸೋಮವಾರನೂ ರಜೆ ಇರುತ್ತೆ. 2 ದಿನ ರಜೆ ಇರುತ್ತೆ ಮಕ್ಕಳ. ತದನಂತರ 1ನೇ ತಾರೀಕು ಏಪ್ರಿಲ್ ಅಂದು ಯಾರು GTS ವಿಷಯಗಳನ್ನು ತೆಗೆದುಕೊಂಡಿದ್ದೀರಾ ಮತ್ತು ಅರ್ಥಶಾಸ್ತ್ರ ಯಾರು ತೆಗೆದುಕೊಂಡಿದ್ದೀರಾ ಅವರಿಗೆ ಅಂದು ಎಕ್ಸಾಮ್ ನಡೆಯುತ್ತೆ. ಸೊ ಒಟ್ಟಾರೆ ಯಾರು ವಿಜ್ಞಾನವನ್ನು ನೀವು ಕೋರ್ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿದ್ದೀರಾ ಅವರಿಗೆ 3 ದಿನಗಳ ಕಾಲ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಟೈಮ್ ಇರುತ್ತೆ. ಸೊ 2ನೇ ತಾರೀಕು ಏಪ್ರಿಲ್ 2ಕ್ಕೆ ಕೋರ್ ಸಬ್ಜೆಕ್ಟ್ ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಸಂಬಂಧಪಟ್ಟಂತೆ ಎಕ್ಸಾಮ್ ನಡೆಯುತ್ತೆ ಮಕ್ಕಳ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ 3 ಡೇಸ್ ಟೈಮ್ ಇರುತ್ತೆ ಆ 4 ವಿಷಯಗಳಿಗೆ. ನೆಕ್ಸ್ಟ್ 3ನೇ ತಾರೀಕು ಗುರುವಾರ ಯಾವುದೇ ರೀತಿಯ ಪರೀಕ್ಷೆಯೊಂದು ನಡೆಯೋದಿಲ್ಲ. ಆ್ಯಂಡ್ ಲಾಸ್ಟ್ ಎಕ್ಸಾಮ್ 4ನೇ ತಾರೀಕು ಏಪ್ರಿಲ್ 4ಕ್ಕೆ ಶುಕ್ರವಾರ ಹಿಂದಿ ತೃತೀಯ ಭಾಷೆ ಯಾರೆಲ್ಲ ಹಿಂದಿ ತೆಗೆದುಕೊಂಡಿದ್ದೀರಾ ಅವರಿಗೆ ಅಂದು ಎಕ್ಸಾಮ್ ನಡೆಯುತ್ತೆ ಮಕ್ಕಳ. ಬೆಳಗ್ಗೆ 10ರಿಂದ 1 ಗಂಟೆ ತನಕ ಎಕ್ಸಾಮ್ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಈಗಲಿಂದಲೇ ಟೈಮ್ ಟೇಬಲನ್ನು ಹಾಕ್ಕೊಂಡು ಯಾವ ರೀತಿ ಓದಬೇಕು ಎಲ್ಲವನ್ನು ಪ್ರಿಪೇರ್ ಆಗಿ. ಸೊ ಮರ್ತೋಗ್ಬಿಡಿ, ಇದು ನಿಮ್ಮ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಬೇರೆ ಮತ್ತು ಯಾವುದು ಟೈಮ್ ಟೇಬಲನ್ನು ಅವ್ರು ಬಿಡುಗಡೆ ಮಾಡೋದಿಲ್ಲ ಮಕ್ಕಳ. ಇದೇ ಫೈನಲ್ ಟೈಮ್ ಟೇಬಲ್. ಮಾರ್ಚ್ 21 ಶುಕ್ರವಾರಕ್ಕೆ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ 22 ಮತ್ತು 23ಕ್ಕೆ ಯಾವುದೇ ಎಕ್ಸಾಮ್ ಇರೋದಿಲ್ಲ. 24ಕ್ಕೆ ಕೋರ್ ಸಬ್ಜೆಕ್ಟ್ ಗಣಿತ ಎಕ್ಸಾಮ್ ಇರುತ್ತೆ. ತದನಂತರ 26ಕ್ಕೆ ಇಂಗ್ಲಿಷ್, 29ಕ್ಕೆ ಸಮಾಜ ಮತ್ತು 2ನೇ ತಾರೀಕು ವಿಜ್ಞಾನ ಪರೀಕ್ಷೆ ನಡೆಯುತ್ತೆ. ಆ್ಯಂಡ್ ಲಾಸ್ಟಿಗೆ ಬಂದು ನಿಮ್ಮ ಹಿಂದಿ ಪರೀಕ್ಷೆ ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ ಮಕ್ಕಳ. ಅದು ನಿಮ್ಮ 4ನೇ ತಾರೀಕು ಏಪ್ರಿಲ್ 4ರಂದು ಲಾಸ್ಟ್ ಎಕ್ಸಾಮ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಯಾವುದೇ ರೀತಿಯ ಟೆನ್ಷನ್ ಆಗಬೇಡಿ ಮಕ್ಕಳ. ಸೊ ಈ ಒಂದು PDF ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೂಚನೆಗಳನ್ನು ಒಂದಷ್ಟು ಕೊಟ್ಟಿದ್ದಾರೆ, ಅವುಗಳೆಲ್ಲವನ್ನು ಓದ್ಕೊಳ್ಳಿ. ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ಗೆ. ನಾವು ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀವಿ. ಮಾಡೆಲ್ ಕ್ವಶನ್ ಪೇಪರ್ಸನ್ನು ಆಲ್ರೆಡಿ ಎಲ್ಲವನ್ನು ಸಾಲ್ವ್ ಮಾಡಿ ಹಾಕಿದ್ದೀವಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ. ಇನ್ನು ಹಲವಾರು ವೀಡಿಯೋಸ್
ವೀಡಿಯೋಸ್ಗಳನ್ನ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಮಕ್ಕಳ. ಈಗ ನಾನು ನಿಮಗೆ ಕಂಟಿನ್ಯೂಸ್ ಸರಣಿ ಪ್ರಶ್ನೆ ಪತ್ರಿಕೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್, ಹಾಗೆ ಬ್ಲೂ ಪ್ರಿಂಟ್ಸ್ ಇವೆಲ್ಲವುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.